ಹಾಯ್ ಹಲೋ ನಮಸ್ತೆ. ಇವತ್ತಿನ ರೆಸಿಪಿ ಬಂದು ಮಶ್ರೂಮ್ ಮಂಚೂರಿ. ಫಸ್ಟು ಬೋಲ್ ತಗೊಂಡು ಬೋಲ್ಗೆ ಸ್ವಲ್ಪ ಉಪ್ಪು, ಒಂದು ಅರ್ಧ ಸ್ಪೂನು ಪೆಪ್ಪರ್ ಪೌಡರ್, ವೈಟ್ ಪೆಪ್ಪರು, ಮತ್ತು ಒಂದು 3 ಸ್ಪೂನು ಮೈದಾ, 3 ಸ್ಪೂನ್ ಕಾರ್ನ್ಫ್ಲೋರು ನೀರು ಹಾಕಿ ಕಲಿಸ್ಕೋಬೇಕು. ಅದಕ್ಕೆ ಕಲಿಸ್ಕೋಬೇಕು. ನೆಕ್ಸ್ಟು ಇದಕ್ಕೆ ಮಶ್ರೂಮ್ ಹಾಕಿಡೋಣ. ಮಶ್ರೂಮ ಫಸ್ಟೇ ತೊಳೆದ್ಬಿಟ್ಟು ಆಮೇಲೆ ಕಟ್ ಮಾಡ್ಕೋಬೇಕು. ನೀಟಾಗಿ ನೀರೆಲ್ಲ ಸೋರಿಸ್ಕೊಂಡು ಮಡ್ಕೋಬೇಕು. ನೆಕ್ಸ್ಟ್ ಇದು ಮಿಕ್ಸ್ ಮಾಡೋದು. ಈ ಥರ ನೀಟಾಗಿ ಕಲಿಸ್ಕೋಬೇಕು. ತುಂಬ ಕಿವುಚಿ ಕಲಿಸ್ಬಾರ್ದು, ಒಡೆದೋಯ್ತವೆ. ಇದೇ ಥರ ಇರಲಿ. ಇದು ಕಲಿಸಿದ ಮೇಲೆ ಎಣ್ಣೆ ಕಾಯಕ್ಕೆ ಇಟ್ಕೋಬೇಕು. ಎಣ್ಣೆ ಕಾದಾಗ ಒಂದೊಂದೇ ಈ ಥರ ಹಾಕಬೇಕು. ಈ ರೀತಿ ಬೆಂದಾಗ ಇದು ಎತ್ಬಿಡೋಣ. ಈ ರೀತಿ ಇನ್ನೊಂದು ಸ್ವಲ್ಪ ಇತ್ತಲ್ಲ ಅದನ್ನ ಹಾಕ್ಕೊಂಡು ಎತ್ತಿದ್ವಲ್ಲ, ಅದು ಸ್ವಲ್ಪ ಅರ್ಧ ಬೇಯಿಸಿದ್ದು, ಅದು ಫುಲ್ ಎಲ್ಲ ಮತ್ತೆ ಹಾಕ್ಕೊಂಡು ಬೇಯಿಸ್ಕೊಂಡು ಈ ಥರ ಆದಮೇಲೆ ಎತ್ತಬೇಕು. ನೆಕ್ಸ್ಟು ಬಾಣಲಿ ಇಟ್ಕೊಂಡು ಬಾಣಲಿಗೆ ಎಣ್ಣೆ ಇದೆಯಲ್ಲ ಕಾದಿರೋದು, ಅದನ್ನೇ ಒಂದು ಸೌಟ ಹಾಕೊಳ್ಳೋಣ. ಎಣ್ಣೆಗೆ 2 ಮೆಣಸಿನ್ಕಾಯಿ, ಇಟ್ಟಿರೋದು, ಶುಂಠಿ, ಬೆಳ್ಳುಳ್ಳಿ ಫ್ರೈ ಆದಮೇಲೆ ನೆಕ್ಸ್ಟು ಈರುಳ್ಳಿ. ಇದು ಫ್ರೈ ಆದಮೇಲೆ ಒಂದು ಗ್ಲಾಸ್ ನೀರು ಹಾಕೋಣ. ಬ್ಲ್ಯಾಕ್ ಪೆಪ್ಪರು, ವೈಟ್ ಪೆಪ್ಪರು, ಗರಂ ಮಸಾಲ, ಧನಿಯಾ ಪುಡಿ, ಇದು ರೆಡ್ ಚಿಲ್ಲಿ ಪೌಡರು, ಇದನ್ನು ಹಾಕೋಣ. ಚಿಲ್ಲಿ ಸಾಸ್, ಇದು ರೆಡ್ ಚಿಲ್ಲಿ ಸಾಸು, ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸು, ಸ್ವಲ್ಪ ಸೋಯಾ ಸಾಸು. ತುಂಬ ಜಾಸ್ತಿ ಹಾಕ್ಬಾರ್ದು ಸೋಯಾ ಸಾಸು. ಇದು ಮಿಕ್ಸ್ ಮಾಡೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೂ ಮಶ್ರೂಮ್ಗೂ ಹಾಕಿದ್ದೀವಲ್ವ, ಸ್ವಲ್ಪನೇ ಹಾಕೋಣ. ಇದು ಬಿಳಿ 1 ಸ್ಪೂನು ಕಾರ್ನ್ಫ್ಲೋರ್ ಕಲಿಸಿ ಇಟ್ಕೊಂಡಿರಬೇಕು, ಹಾಕ್ಬೇಕಂದ್ರೆ. ಈ ರೀತಿ ರೆಡಿ ಆದಮೇಲೆ ಬೇಯಿಸಿದ್ವಲ್ಲ ಮಶ್ರೂಮು, ಅದನ್ನ ಹಾಕೋಣ. ಇವಾಗ ಇದು ರೆಡಿಯಾಗಿದೆ, ಸರ್ವ್ ಮಾಡೋಣ. ಮಶ್ರೂಮ್ ಮಂಚೂರಿ ರೆಡಿಯಾಗಿದೆ. ಸ್ನ್ಯಾಕ್ಸ್ಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೂ ತುಂಬ ಒಳ್ಳೆಯದು, ಆರೋಗ್ಯಕ್ಕೂ. ಒಂದು ಸಲ ಮಾಡ್ಕೊಳ್ಳಿ. ಥ್ಯಾಂಕ್ ಯು.